ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೀಸನ್ 9ರ ಕಂಟೆಸ್ಟೆಂಟ್ ರೂಪೇಶ್ ರಾಜಣ್ಣ ಅವರಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಹೆಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಹೇಳಿ, ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆ ಫಸ್ಟ್ ನಂದು ಕ್ವಶನು. ಏನು ಹೇಳ್ತೀರಿ ಈ ಬಗ್ಗೆ? ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋಗಿ ಬಂದಮೇಲೆ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ನೋಡ್ತಾ ಇದ್ದರೆ ಈ ರೀತಿ ಜನಗಳು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಂದರೆ ನಮ್ಮವ್ರು ಗೆಲ್ಲಬೇಕು ಅಂತ ಹೇಳಿ ಟ್ರೆಂಡು ಒಂದೊಂದು ದಿನ, ನಾನು ಆವಾಗಲೂ ಹೇಳಿದ್ದೆ, ನಾನು ಪ್ರತಿದಿನ ಒಂದೊಂದು ರೀತಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಆದರೆ ಸುಮಾರು ಜನ ಸ್ಪರ್ಧಿಗಳು ಬಂದಿದ್ದಾರೆ ಮೇಡಮ್, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಿಗ್ ಬಾಸಲ್ಲಿ. ಆದರೆ ಗಿಲ್ಲಿಗೆ ಈ ಲೆವೆಲ್ಗೆ ಕ್ರೇಜು ಈ ರೀತಿ ಭಾಳ ಆಶ್ಚರ್ಯ ಅನ್ನಿಸ್ತು ನನಗೆ. ಆಮೇಲೆ ಈ ಬಾರಿ ಬಿಗ್ ಬಾಸಲ್ಲಿ ನನ್ನ ಪ್ರಕಾರ ಜೀವಿಸ್ತಂಥವ್ರು, ಬಿಗ್ ಬಾಸ್ ಮನೆ ಒಳಗಡೆ ಜೀವಿಸ್ತಂಥವ್ರು, ಒಂದು ವಾರ ಸುದೀಪ್ ಅವರ ಮಾತನ್ನು ಹೇಳ್ತಾರೆ. ಅಶ್ವಿನಿಯವರು, ರಕ್ಷಿತಾ, ಗಿಲ್ಲಿ, ರಘು ಇವರೆಲ್ಲ ಜೀವಿಸ್ತವರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ. ಆಮೇಲೆ ರಿಷಿಕಾ ಗೌಡ ಅಂತ ಹೇಳಿ ಒಬ್ಬರು ಬಂದಿದ್ದರು, ರಿಷಾ ಗೌಡ. ರಜತು ಬಿಡಿ, ಅವ್ರಿಗೆ ವೈಲ್ಡಾಗಿ ಬಂದರೂ, ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ರು, ಜೀವಿಸ್ದವ್ರು ಇವರು ಬಿಗ್ ಬಾಸ್ ಮನೆ ಒಳಗಡೆ. ಸೊ ಇವತ್ತಿನ ಈ ಕ್ರೇಜ್ ನೋಡಿದ್ರೆ ಒಬ್ಬ ಪ್ರೇಕ್ಷಕನಾಗಿ ನನ್ನ ಪ್ರಕಾರ ಗಿಲ್ಲಿ, ಅಶ್ವಿನಿ, ರಕ್ಷಿತಾ 3 ಜನಕ್ಕೂ ಅವಕಾಶ ಇದೆ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾನೇನಾದರೂ ಹೇಳೋದಾದರೆ ಗಿಲ್ಲಿಗೆ ಸಾಧ್ಯತೆಗಳು ಜಾಸ್ತಿ ಮೇಡಮ್.